ಸರ್ ಇದ ನೋಡ್ರಿ ಲೊಕೇಶನ್. ಇದನ್ರಿ ಅವ್ರ ಮನಿ. ಮನಿ ಯಾವ್ದಂತ ಗೊತ್ತಿಲ್ಲ ಸರ. ತಡ್ರಿ ಇಲ್ಲೇ ಯಾರನ್ನಾರ ಕೇಳೋಣ. ತಡ್ರಿ ಸರ್, ಅಲ್ಲೊಬ್ಬ ಹೆಣ್ಮಕ್ಳು ನಿಂತಾಳ, ಕೇಳನ್ ತಡ್ರಿ. ರೀ ಅಮ್ಮಾರ ಬರಿಲ್ಲಿ. ನಾನು ರೀ ಸರ. ಹಾ ರೀ, ನೀವರಿ, ಬರ್ರಿ ಬರ್ರಿ. ಹೇಳ್ರಿ ಸರ, ಏನ್ ಸರ? ಏನಿಲ್ಲಮ್ಮ, ಇಲ್ಲಿ ಮೋಹನ್ ಕುಮಾರ್ ಅಂತ ಅದಾನಲ್ಲ, ಅವ್ರ ಮನಿ ಯಾವುದು ನಿಮ್ಗೇನ್ರ ಗೊತ್ತೈತೇನ? ಯಾವ ಮೋಹನ್ ಹೇಳ್ರಿ? ಅದು ವಾಟರ್ ಫಿಲ್ಟರ್ ಅಂಗಡಿ ಕೆಲಸ ಮಾಡ್ತಾನಲ್ರಿ, ಅವ ಅನ್ರಿ? ಅಲ್ಲಮ್ಮ, ಗೊಬ್ಬರದ ಅಂಗಡಿ ಐತಿ ನೋಡು, ಆ ಮೋಹನ್. ಏ, ಆ ಊರು ಹಾಡೆಂದು ಯಾವ ಗೊಬ್ಬರದ ಅಂಗಡಿ ಐತ್ರಿ ಸರ? ಅವ್ದು ಯಾವ ಗೊಬ್ಬರದ ಅಂಗಡಿನ ಇಲ್ರಿ. ಅವ ಇಟ್ಟಾನ ಗೊಬ್ಬರದ ಅಂಗಡಿ ಅಲ್ಲೇ ನಿಮ್ಮಿಂದ ಐತಲ್ರಿ, ಬಾಗಿಲು ತೆಗೆದಲ್ಲ, ಅದ ಅವನ ಮನಿ. ಅವಂದಲ್ರಿ ಅದು ಗೊಬ್ಬರದ ಅಂಗಡಿ. ಅವ ಒಬ್ಬ ಅದನ್ರಿ ಮಾರಾಡಿ, ಅವಂದ್ರಿ ಅದು. ಇವ ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದ, ಅವ ಅಂಗಡಿ ಅವನು ಯಾವ ಬೇರೆ ಏನನ್ನ ಅದಾವು ಅಂತಂದು ಇವನ ಅಂಗಡಿ ಬಿಟ್ಟು ಹೋಗಿದ್ದ. ಇವಂದು ಲೈಸೆನ್ಸ್ ಇತ್ತಲ್ಲ, ಹಂಗಾಗಿ ಎಲ್ಲರೂ ಇವಂದ ಅನ್ಕೊಂಡಾರ್ರಿ. ಅವಂದೇನಲ್ಲ ಅದು, ಆ ಮಾರೋಡಿದದು ಹಿಂದೈತ್ ನೋಡ್ರಿ, ಅದ ಮನಿ. ಆತಳವ, ನೀ ಹೋಗು, ನಾ ಹೋಗ್ತೀವಿ. ಸರ, ಏನಾರ ಕಳ್ತನ ಮಾಡ್ಯಾನನ್ರಿ ಅಂಗಡ್ಯಾಗ? ಏನಾಗಿತ್ರಿ? ಯಾಕೆ ಅವ್ನು ಹುಡುಕಿ ಬಂದಿರಿ ನೀವು? ಅಮ್ಮ, ನಿನ್ಗೆ ಎದಕ್ಕ ಮನಿ ಕೇಳಿದ್ಯಾ? ನೀ ತೋರ್ಸಿದ್ಯಾ? ಹಿಡಿಬೇಕು ನಿನ್ ದಾರಿನ. ಊರು ಬಾಡ ನಾವು ಇದು ಇವಂಗೆ ಎಟ್ಕೋಬೇಕು ನೋಡು ಪೊಲೀಸಪ್ಪ. ಆತಲ್ರಿ ಸರ್. ಬರ್ರಿ ಸರ, ನೀವು ಹುಡ್ಕೊಂಬಂದ್ರಲ್ರಿ ಹೊಸಪೇಟೆವರೆಗೂ, ಆ ಮೋಹನನ್ ಮನಿ ಇದ ಅಂತ್ರಿ. ಬರ್ರಿ ಒಳಗೋನ್. ಮೋಹನ್ ಸರ, ಕರಿಯೋದೇನು ಬ್ಯಾಡ, ಬರ್ರಿ ನೋಡೋಣ ಹೋಗಿ ಒಳಗೆ ಯಾರದಾರ. ಸರ, ಸುಬ್ರಹ್ಮಣ್ಯಂ ಸರ, ಈ ಹುಡುಗ ಮೋಹನ್ ರೀ, ಈ ಸಣ್ಣ ಹುಡುಗ ಪಾಪ ಅವಂಗ ಏನಾಗೈತ್ ನೋಡ್ರಿ. ಏನು ಬಿದ್ದಾನ, ಆಕ್ಸಿಡೆಂಟ್ ಆಗೈತ. ಎಂತ ಪರಿ ತೆಲಿಗೆ ಮಕ್ಕಕ್ಕ ಎಲ್ಲ ಗಾಯಗೆವು. ಪಾಪ ತೆಲಿಗೆ ಗಾಯ ಆಗಿರೋದಕ್ಕೆ ಕಣ್ಣೆಲ್ಲ ಬಾವು ಬಂದೈತಿ. ಈ ಹುಡುಗ ಮೋಹನ್ ರೀ. ಅಲ್ಲಿ ಬಿಡ್ರಿ. ರೀ ರಂಗಣ್ಣವ್ರೆ, ಸುಮ್ಮನೆ ಬನ್ರಿ ರೀ. ಆ ಸಣ್ಣ ಹುಡುಗ ಮೋಹನ್ ಅಂತ ನಾನು ಯಾವಾಗ್ರಿ ಹೇಳ್ದೆ? ಅಯ್ಯೋ, ಮೋನಿಕನ್ ಗಂಡ ಅಂತ ಹೇಳಿಲ್ವಾ ಅಲ್ಲಿ? ಈ ಸಣ್ಣ ಹುಡುಗ ಮೋನಿಕನ್ ಗಂಡ ಆಗ್ತಾನ. ಅದು ಏನ್ ತಲೀರಿ ರಂಗಣ್ಣವ್ರು ನಿಮ್ದು? ಅಯ್ಯೋ. ಹೌದ್ರಿ ಸರ್, ಹೌದು. ಆತ್ರಿ. ರಾಜು ರಾಜು ರಾಜು, ಅಕ್ಕಿದು ಅನ್ನಕ್ಕಿಟ್ಟಿದ್ದು ಗಂಜಿ ಬಸ್ಕೊಂಡ್ ಬರ್ತೀನಪ್ಪ, ಉಂಡ್ಬಿಡು. ಬ್ಯಾರೆ ಏನೂ ಇಲ್ಲಪ್ಪ. ಸರ, ಒಳಗೆ ಯಾರು ಅದಾರ್ರಿ? ಸರ್, ನೀವೇನ್ ಸರ ನಮ್ಮನಿಗೆ? ಹೇಳ್ತೀವಿ. ಯಾರೀ ಹುಡುಗ? ಏನಾಗಿತ್ತ ಹುಡುಗ? ಸರ, ಇವ ನನ್ನ ಮಗ ಸರ, ರಾಜು ಅಂತ ಹೇಳಿ. ನೀವು ಎದಕ್ಕೆ ನಮ್ಮ ಮನೆಗೆ ಬಂದಿರಿ ಅಂತ ಸ್ವಲ್ಪ ಹೇಳ್ರಿ ಸರ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಮೋಹನ್ ಸರ. ಯಾಕೆ ಸರ, ಏನಾತ್ರಿ? ಏಯ್ ಸುಳೆ ಮಗನ, ಹೇಳ್ತೀವಂತ ಹೇಳಕತ್ತಾರಿಲ್ಲ ಸರ್. ಏನ್ ಕೇಳ್ತಾರ ಅದಕ್ಕೆ ಅಷ್ಟೇ ಉತ್ತರ ಹೇಳ್ಬೇಕು. ಎಕ್ಸ್ಟ್ರಾ ಕ್ವಶನ್ ಕೇಳ್ಬೇಡ. ನೀ ಪೊಲೀಸ, ನಾವು ಪೊಲೀಸ? ನೀನು ಹಾಗಾದ್ರೆ ಮೋಹನ್. ನಿನಗೂ ಮೋನಿಕಾಗೂ ಏನ್ ಸಂಬಂಧಪ್ಪ? ಮೋನಿಕಾ ಎಷ್ಟು ವರ್ಷದಿಂದ ಗೊತ್ತು ನಿನಗ? ಅಂದ್ರ ಈಗ ಮೋನಿಕಾ ನಿನ್ ಹೆಂಡತಿ ಅಂದ್ರ ಇವ ನಿನ್ನ ಮಗ ಅದ, ಹೌದಾ? ಸರ, ಆಕೇನೀಗ ನಾನು ಏನ್ ಸರ, ಬೇರೆ ಅವನ ಗೌರ್ಮೆಂಟ್ ನೌಕರಿ ಅವನಿಂದ ಬಿದ್ದಾಳ್ರಿ, ಅವ್ನ ಮನೆಗೆ ಅದಲ್ರಿ, ಅವನಿಂದನ ರೀ ಈಗ ನನ್ನ ಮಗ್ಗಿ ಗತಿ ಬಂದಿರೋದು. ಏನ್ ಹೇಳತ್ತೀಯೋ? ಅವಳೇನು ಅವನ ಮದುವೆ ಆಗಿಲ್ಲಲ್ಲ, ಅವ ಯಾರಂತ ಏನಾರ ಗೊತ್ತ ನಿನಗ? ಸರ, ಅವ ಯಾರು, ಎಲ್ಲಿರ್ತಾನ, ಅವ್ರ ಮನೆ ಎಲ್ಲೈತಿ, ನನಗೆಲ್ಲ ಗೊತ್ತೈತಿ ಸರ. ಸರ, ಆ ರಮೇಶನ್ ಮಾತ್ರ ಬಿಡ್ಬೇಡ್ರಿ ಸರ. ಅವನ ಸರ ನನ್ನ ಮಗ ಈ ಗತಿ ಮಾಡಿ, ನನ್ನ ಮಗ ನಾನು ಆಕಿ ನೋಡ್ಬೇಕಂತ ಹೋಗಿದ್ದೀವಿ ಸರ. ಮೋನಿಕನ್ನ ನಮ್ಮನ್ನ ಅಲ್ಲಿ ಕರೆಸಿ ಅವನು ಆಕಿ ಸೇರಿ ನನ್ನ ಮಗನ ತಲೆ ಒಡೆದು. ಏನ್ ಹೇಳತ್ತೀಯೋ? ನಿನ್ನ ಮಗನ ತಲೆ ರಮೇಶ್ ಹೊಡೆದನ? ಅಪ್ಪ, ದವಾಖಾನಿಗೆ ಹೋಗನಪ್ಪ, ನಂಗೆ ಭಾಳ ನೋಯಾಗತ್ತದ ಬದಲಿ. ಇವತ್ತರ ದವಾಖಾನಿಗೆ ಕರ್ಕೊಂಡು ಹೋಗಪ್ಪ. ಅಪ್ಪ, ಇವತ್ತು ಹೋಗುನ್ ರಾಜು, ಇವತ್ತು ಹೋಗುನ್. ನನ್ನ ಫ್ರೆಂಡಿಗೆ ಕೇಳಿನ, ಒಂದು 3,000 ರೂಪಾಯಿ ಕೊಡ್ತೀನಿ ಅಂದನಪ್ಪ, ತೊಗೊಂಡು ಇವತ್ತು ಹೋಗ್ಬಿಡನಂತ. ನೀವು ಒಂದು ಸ್ವಲ್ಪ ಏನಾರು ತಿಂತೀಯನ, ಹಾಕೊಂಬರಲ್ಲ ಗಂಜಿ? ಬೇಡ ನಂಗ. ಮೊದಲು ಆ ಹುಡುಗನ ಕರ್ಕೊಂಡು ದವಾಖಾನಿಗೆ ಹೋಗೋಣ. ಅವನ ಈಗ ಮೇನ್ ಸಾಕ್ಷಿ ಈ ಕೇಸ್ಗೆ. ನೀವು ನೋಡಿದ್ರ ರಮೇಶ್ ನಿಮ್ಮ ಮಗನ ತಲೆ ಹೊಡೆದಾನ ಅಂತ ಹೇಳಕತ್ತೀರಿ. ಅಲ್ಲಿ ನೋಡಿದ್ರೆ ಎಲ್ಲ ಸಾಕ್ಷಿನೂ ನಿಮ್ಮ ವಿರುದ್ಧನ ಅದಾವು. ಅದೆಲ್ಲ ಬೇಡ, ಮೊದಲು ನಿಮ್ಮ ಮಗನ ಕರ್ಕೋರಿ. ನಿಮ್ಮ ಮಗನ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನಿಮ್ಮನ್ನು ಸೆಕ್ಷನ್ಗೆ ಕರ್ಕೊಂಡು ಹೋಗ್ತೀವಿ. ನಿಮ್ಮ ಮಗ ನಿಮ್ಮ ಜೊತೆಗಿದ್ರೆ ಪಾಪ ಅವನು ಉಳಿಯಲ್ಲ, ಅಷ್ಟೊಂದು ಹೇಟ್ ಆಗೈತಿ. ಏನ್ರಿ ನೀವು ಮೋಹನ್, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡೋಕ್ಕಾಗಲ್ವ ಹುಡುಗನ್ನ? ಇಲ್ಲೇ ಹಾಕಿ ಅಲ್ಲಿ ನೋಡಿದ್ರೆ ಎಷ್ಟೊಂದು ರಕ್ತ ಬಿದ್ದೈತಿ ಹುಡುಗಂದು. ಇವ್ರ ಮನ್ಯಾಗ, ರಮೇಶನ ಮನ್ಯಾಗ. ಅದು ನಿಮ್ಮ ಮಗಂದೇ ತಾನೇ ರಮೇಶ್ ಮನೇಲಿರೋ ರಕ್ತ? ಹ್ಞೂ ಸರ, ಅದು ನನ್ನ ಮಗಂದ ಸರ. ಅದು ಏನಾತಂದ್ರೆ ಸರ, ಆಯ್ತಾಯ್ತು ಹೇಳುವಂತ್ರಂತೆ ಎಲ್ಲ ಇನ್ ಡೀಟೇಲ್ ಆಗಿ ನಿಮ್ಮನ್ನೆಲ್ಲ ಕೇಳಿ ನಾವು ತಿಳ್ಕೊಂಡು ನಿಮ್ಮ ಸ್ಟೇಟ್ಮೆಂಟ್ ತಗೋತೀವಿ.
ತಗೊಳ್ಳಿ ನಿಮ್ಮ ಮಗನ ಎತ್ಕೊಳ್ಳಿ, ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ ಮೊದಲು. ನಡೀರಿ. ಅಪ್ಪ ಮೆಲ್ಕಪ್ಪ, ತಲೆ ನೋವು. ಸರ ನೀವು ಇವ್ರಿಗೆ ಹೇಳ್ರಿ, PSI ಸರ್ಗೆ. ಈಗ ಏನಂದ್ರಿ, ಆ ರಮೇಶ್ ಮೇಲೆ ಒಂದು ಕಣ್ಣು ಇಡಕ್ಕೆ ಹೇಳ್ರಿ. ಈ ಮೋಹನ್ ಹೇಳೋ ಪ್ರಕಾರ ರಮೇಶು ಮತ್ತು ಮೋನಿಕಾ ಸೇರ್ಕೊಂಡು ಅವ್ರ ಮಗನ್ ತಲೆ ಹೊಡೆದಾರ ಅಂತ ಹೇಳಕತ್ತಾರ. ಈಗ ನನಗೇನ್ ಅನ್ಸುತ್ತಂದ್ರ, ಸ್ವಂತ ಮಗನ್ ತಲೆ ಐದರ್ ಮೋನಿಕಾ ಹೊಡೆಯಕ್ ಸಾಧ್ಯ ಇಲ್ಲ, ಮೋಹನ್ ಹೊಡೆಯಕ್ ಸಾಧ್ಯ ಇಲ್ಲ. ಇದ್ರೊಳಗೆ ನನಗನ್ಸುತ್ತ ಈ ರಮೇಶಿಂದ ಏನೋ ಕೈವಾಡ ಐತೆ ಅಂತೇಳಿ. ಹೇಳಕ್ಕಾಗಲ್ಲ, ಎಲ್ಲದನ್ನೂ ಮುಗಿಸ್ಬೇಕು ಅಂತೇಳಿ ರಮೇಶ್ ಪ್ಲಾನ್ ಮಾಡಿರ್ಬೋದು. ಮೊದಲು ನೀವು PSI ಸರ್ ಫೋನ್ ಮಾಡಿ ಒಂದು ಕಣ್ಣಿಡಕ್ಕೆ ಹೇಳ್ರಿ. ಅಷ್ಟರೊಳಗೆ ನಾವು ಇಲ್ಲಿ ಏನೇನು ಇವನು ಕೊಡ್ತಾನ ಸ್ಟೇಟ್ಮೆಂಟ್ ತಗೊಂಡು ಮುಂದೆ ಏನು ಮಾಡಬೇಕು ಅನ್ನೋದು ನೋಡೋಣ. ಫೋನ್ ಮಾಡ್ರಿ ನೀವು ಮೊದಲು. ಅಲ್ಲ ಸರ, ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವತ್ತು ರಮೇಶ ಊರಾಗ ಇರ್ಲಿಲ್ಲ ಸರ. ಅವನು ಬಂದಿದ್ದು ಸಂಜೆ ಮುನ್ನ ಅಂತನ ನಮಗೆ ಸಿಕ್ಕಿರೋ ಮಾಹಿತಿ ಎಲ್ಲ ಹೇಳ್ತಾ ಇರೋದು. ಅವನ ವಿರುದ್ಧ ಯಾವುದೂ ಸಾಕ್ಷಿ ಇಲ್ಲ ಸರ. ನಾವೀಗ ಅಲ್ಲಿ ಮೇಲೇನು ಎಲ್ಲ ಕಲೆಕ್ಟ್ ಮಾಡಿದ್ವಲ್ಲ ಸರ್ ಎವಿಡೆನ್ಸು, ಆ ಎವಿಡೆನ್ಸು ಎಲ್ಲವೂ ಮೋಹನ್ನು ಮತ್ತೆ ಆ ಬ್ಲಡ್ ಇರೋದು ಆ ಹುಡುಗಂದಂತ ಅದೀಗ ನಾವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಮೋಹನ್ನು ಮತ್ತೆ ಮೋನಿಕಾ ವಿರುದ್ಧನೇ ಇದಾವೆ ಹೊರತು ರಮೇಶನ್ ವಿರುದ್ಧ ಒಂದು ಸಾಕ್ಷಿ ನಮ್ಗೇನು ಸಿಕ್ಕಿಲ್ಲ ಸರ್ ಈಗ. ನನಗೂ ಅದೇ ಡೌಟ್ ಆಗ್ತಾ ಇರೋದು ಆ್ಯಕ್ಚುಲಿ, ಏನಾಗಿರ್ಬೋದು ಇಲ್ಲಿ ಅಂತೇಳಿ. ನೋಡೋಣ. ಅಲ್ಲ, ಅವನು ಪ್ಲಾನ್ ಪ್ರಕಾರ ಮಾಡಿದ್ರ ಎಲ್ಲ ಸಾಕ್ಷಿಗಳನ್ನೂ ನಾಶ ಮಾಡಿನೇ ಕೆಲಸ ಮಾಡಿರ್ತಾನಲ್ಲ ರಮೇಶು. ನೋಡ್ರಿ, ರಮೇಶು ಭಾಳ ಚಾಲಾಕಿ ಅದಾನ. ಅವನೆಷ್ಟು ಚಾಲಾಕಿ ಅದಾನಲ್ಲ, ಅದ್ರ 10ರಷ್ಟು ಈಕೆ ಮೋನಿಕಾ ಚಾಲಾಕಿ ಅದಾಳ. ಮತ್ತೆ ಇವರಿಬ್ಬರಿಬ್ರೇನು ಕೂಡ್ಕೊಂಡು ಮತ್ತೆ ಮಹಾನ್ ಒಂದು ಪ್ಲಾನ್ ಮಾಡಿ ಏನಾರು ಮಾಡಿರ್ಬೋದು. ಆಯ್ತು ಬನ್ನಿ, ಆ ಹುಡುಗನ ಮತ್ತೆ ದವಾಖಾನೆಗೆ ಅಡ್ಮಿಟ್ ಮಾಡೋಣ. ರಾಜು, ರಾಜು, ಏನಪ್ಪ? ಈಗ ಹೆಂಗೈತಪ್ಪ ರಾಜು? ಈಗೆಲ್ಲ ಆರಾಮ ಅನ್ಸುತ್ತೆ ಸ್ವಲ್ಪ? ಹ್ಞೂ ಅಪ್ಪ, ನಿದ್ದಿನ ಬರ್ತಿರ್ಲಿಲ್ಲ ಮನ್ಯಾಗ ತಲೆನೋವಿಗೆ. ಈಗ ಒಂದು ಸ್ವಲ್ಪ ನಿದ್ದೆ ಮಾಡ್ಬೇಕನ್ಸಕತ್ತೈತಿ. ನಮ್ಮ ಮಲಗ್ಲಾ ಅಪ್ಪ? ಹ್ಞೂಪ್ಪ, ನೀ ಮಲಗಮ್ಮ, ನೀ ಮಲಗ. ನಾ ಹೊರಗಡೆ ಇರ್ಲಪ್ಪ, ನಿಂಗೇನು ಡಿಸ್ಟರ್ಬ್ ಮಾಡಲ್ಲ. ನಗ್ಲಮ್ಲ ಬಂದು ನೀ ಆರಾಮಾಗ. ಇಲ್ಲೇ ಇರ್ತೀನಿ ನಾನು ರಾಜು, ಗಾಬರಿ ಆಗ್ಬೇಡ ಅಪ್ಪ. ಅಲ್ಲ ರೀ ಮೋಹನ್, ಅಷ್ಟು ಏಟು ಬಿದ್ದು ಗಾಯ ಆಗೈತಿ ನಿಮ್ಮ ಮಗ್ಗ. ನೀವು ಯಾಕೆ ದವಾಖಾನಿಗೆ ಕರ್ಕೊಂಡು ಹೋಗ್ಲಾರ್ದ, ನಮಗೆ ಪೊಲೀಸರಿಗೂ ಇನ್ಫಾರ್ಮ್ ಮಾಡ್ಲಾರ್ದ ನೀವು ಯಾಕ್ರಿ ಮನೆಗೆ ಇಟ್ಕೊಂಡು ಕುಂತಿದ್ರಿ ನಿಮ್ಮ ಮಗನ? ಫಸ್ಟ್ ಅದಕ್ಕೆ ಉತ್ತರ ಕೊಡಿ ನೀವು. ಸರ, ನಾನು ಏನು ಮಾಡಲಿ ಸರ? ನನ್ನ ಕೈಯಾಗ ₹1 ಇಲ್ಲ. ನನ್ನ ಮಗನ ದವಾಖಾನಿಗೆ ಕರ್ಕೊಂಬರೋಣಂದ್ರೆ ನಾನು ಅವರಿಬ್ಬರ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕಂತ ನಿಮ್ಮ ಸ್ಟೇಷನಿಗೆ ಬಂದ್ರು ಹಿಂಗೆ ಕೇಳ್ತೀರಿ ನೋಡ್ರಿ ಎಲ್ಲರೂ. ಈ ಥರ ಕ್ವಶನ್ ಕೇಳ್ತೀರಿ. ನನ್ನ ಹತ್ರ ಸಾಕ್ಷಿನೂ ಏನೂ ಇಲ್ಲ ಕೊಡಕ್ಕೆ, ಯಾರೂ ನನ್ನ ನಂಬೋದು ಇಲ್ಲ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸರ. ಅದಕ್ಕೆ ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟು ಕೊಡಲಿಲ್ಲ. ಅಂದಂಗೆ ಮೋನಿಕಾ ಇಲ್ಲದಳ್ರಿ? ಅವನ ಜೊತೆಗೆ ಇರ್ತಾಳೆ ಸರ, ರಮೇಶನ ಜೊತೆಗೆ. ನನಗೇನು ಗೊತ್ತು? ನನ್ನ ಮಗನ್ನ ಹೊಡೆದಾಕಿ ಆ ರೂಮ್ನಾಗ ಬಿಸಾಕಿ ಈಕೆ ಆರಾಮ್ ಅಲ್ಲೇ ಕುತ್ಕೊಂಡಿದ್ಲು ಅತ್ಕಂತ ನಾಟಕ ಮಾಡ್ಕೊಂಡು. ನಾನು ಹೋದ್ನೆ, ನನ್ನ ಮಗನ ನೋಡಿದ್ನೆ, ನಂಗೆ ದುಃಖ ತಡೀಲಿಲ್ಲ. ಇನ್ನು ಹುಡುಗ ಸಾತ್ಗಿತ್ತು ಹೋದಿತ್ತು ಅಂತ ಹೇಳಿ ಆ ರಕ್ತ ನೋಡಿ ನಾನು ನನ್ನ ಮಗನ ಎತ್ಕೊಂಡು ಕಾರ್ನಾಗ ಹಾಕ್ಕೊಂಡು ಮನೆಗೆ ಕರ್ಕೊಂಬಂದೇನ್ರಿ ನಾನು. ಹೌದಾ, ಆಯ್ತಾಯ್ತು. ಈಗ ರಮೇಶನ್ ಮನೆ ಹತ್ರ ನೀವ್ಯಾಕೆ ಹೋಗ್ತಿದ್ರಿ? ಈಗ ನಿಮಗೂ ಮೋನಿಕಾಗೂ ಡೈವರ್ಸ್ ಆದ್ಮ್ಯಾಗ ನೀವ್ಯಾಕೆ ಆಕಿನ ಫಾಲೋ ಮಾಡತ್ತಿದ್ರಿ ಅಂದಂಗ? ಸರ, ನನಗೂ ಮೋನಿಕಾಗೂ ಏನು ಡೈವರ್ಸ್ ಆಗಿಲ್ಲ ಸರ. ಆಕೆ ನಂಗೆ ಡೈವರ್ಸ್ ಕೊಟ್ಟಿಲ್ರಿ. ನನ್ನ ಹತ್ರ ರೊಕ್ಕಿಲ್ಲ ಅಂತಂದು ನನ್ನ ಮಗ ಇನ್ನೂ 2.5 ತಿಂಗಳದಾಗ ಇದ್ದೇನೆ ರೀ. ಅವಾಗ ಬಿಟ್ಟೋಗ್ಯಾಳ್ರಿ ಆಕಿ. ಓಹೋ, ಡೈವರ್ಸ್ ಆಗ್ದನ ಇನ್ನೊಂದು ಮದುವೆ ಕೊಂಡಿದ್ಲಿಕ್ಕಿ. ಆತಾತು. ಈಗ ನೀವ್ಯಾಕೆ ಆಕಿನ ಫಾಲೋ ಮಾಡಕತ್ತಿದ್ರಿ ಅದನ್ನ ಹೇಳ್ರಿ ಮೊದ್ಲು. ಸರ್, ನನ್ನ ಮಗ ಈಗೊಂದು 4-5 ತಿಂಗಳದಿಂದ ಭಾಳ ಕೇಳಕತ್ತಿದ್ದೀನಿ ರೀ. ನಾನು ಅವನ್ನ ಭೇಟಿ ಆಗ್ಬೇಕು ಅಂತಂದು ಅವಾಗವಾಗ ಒಂದಿಷ್ಟು ರೊಕ್ಕ ಕೊಡ್ತಿದ್ದಿಲ್ರಿ ನಮ್ಮ ರಾಜುಗ. ಈಗ ಅದನ್ನೂ ಕೊಡೋದು ಬಿಟ್ಬಿಟ್ಟಾಳ್ರಿ. ಈಗ ಒಂದು 3-4 ತಿಂಗಳಿಂದ ನನ್ನ ಹತ್ರ ರೊಕ್ಕಿಲ್ಲ, ನನ್ನ ಹತ್ರ ಕೆಲಸ ಇಲ್ಲ ಅಂತಲ್ರಿ. ನಾನು ಅವಾಗ ಫೋನ್ ಮಾಡಿ ಕೇಳಿದೆ, ರಾಜು ಅಂಕರು ಅವ್ನು ನೋಡಬೇಕು ಅಂತಿದ್ನಲ್ಲ. ಹಾಗಾಗಿ ನಾನು ಆಕಿನ ಮಾತಾಡ್ಸಕ್ಕಂತಂದು ರಮೇಶನ ಮನೆಗೆ ಹೋಗಿದ್ದೀನಿ ರೀ. ಅವಾಗ ಹಿಂಗಾಗಿತ್ತು ನೋಡ್ರಿ ಸರ. ಕರೆ ಹೇಳಕತ್ತೀರೇನ್ರಿ ಮೋಹನ್? ಸರ, ನಾನು ಯಾಕ್ರಿ ಸುಳ್ಳು ಹೇಳಿ? ನೋಡ್ರಿ ಸರ, ನನ್ನ ಮಗನ ಪರಿಸ್ಥಿತಿ ನೋಡ್ರಿ ಹೆಂಗೈತಿ. ಆಯ್ತಾಯ್ತು. ನಿಮ್ಮ ಮಗ ಈಗ ರೆಸ್ಟ್ ತಗೊಳ್ಳಿ, ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆಮೇಲೆ ನಿಮ್ಮ ಮಗಂದು ಸ್ಟೇಟ್ಮೆಂಟ್ ತಗೊಂತೀವಿ. ಈಗ ನೀವೇನು ಮಾಡ್ಬೇಕಂದ್ರ ಕೊಪ್ಪಳ ಪೊಲೀಸ್ ಸ್ಟೇಷನ್ ನಿಮ್ಮ ಜೊತೆಗೆ ಬರ್ತೀರಿ ಈಗ. ಸರ, ನಾನು ಯಾಕ್ರಿ ಬರಲಿ? ನನ್ನ ಮಗಂಗೆ ದವಾಖಾನೆ ಹಾಕಿನ್ರಿ ನಾನಂತರೂ ಎಲ್ಲೂ ಬರೋದಿಲ್ರಿ. ಆಕಿ ಮೋನಿಕಾ ಅಲ್ಲೇ ರಮೇಶನ ಮನೆಗೆ ಇರ್ತಾಳ್ರಿ. ಆಕಿನ ರಮೇಶನ್ನ ಹೋಗಿ ನೀವು ಅರೆಸ್ಟ್ ಮಾಡ್ರಿ, ನನ್ನ ಅಲ್ರಿ. ನಾನು ಬರಲ್ಲ ಸರ್ ಎಲ್ಲೂ ನನ್ನ ಮಗನ ಬಿಟ್ಟು. ಆ ರಮೇಶನ್ನ ಅರೆಸ್ಟ್ ಮಾಡಿ ಕೊಪ್ಪಳ ಸ್ಟೇಷನ್ಗೆ ಹಾಕಿವಿ.
ಈಗ ನಿನ್ನ ಮತ್ತೆ ಮೋನಿಕನ್ ಹುಡ್ಕಕತ್ತಿದ್ವಿ. ಈಗ ನೀ ಸಿಕ್ಕಿದಿ, ನೀನು ಕರ್ಕೊಂಡು ಕುಂದಿರಿಸ್ತೀನಿ. ಇನ್ನು ಆ ಮೋನಿಕಾ ಎಲ್ಲದಾಳ ಅಂತೇಳಿ ನೀನರ ಬಾಯಿ ಬಿಡಬೇಕು, ಇಲ್ಲ ರಮೇಶರ ಬಾಯಿ ಬಿಡಬೇಕು. ನೋಡೋಣ. ನಾವು ಪೊಲೀಸರು ಏನು ಮಂಗ್ಯಗಳಲ್ಲ, ಮಂಗ್ಯನಾಟ ಎಬ್ಸಿರಿ 3 ಮಂದಿ ಸೇರಿ ನೋಡೋಣ. ನಡ್ರಿ, ನಿಮ್ಮ ಮಗನ್ನ ನೋಡ್ಕೊಳಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡೀವಿ. ನಿಮ್ಗಿಂತ ಚೆನ್ನಾಗಿ ನೋಡ್ಕೊತಾರೆ ನಿಮ್ಮ ಮಗನ್ನ. ನೀವು ತಲೆ ಕೆಡ್ಸ್ಕೊಬೇಡ್ರಿ. ನಡ್ರಿ, ನಡ್ರಿ ಜೀಪ. ಸರ ನಾನು ಬರಲ್ರಿ. ಏಯ್ ಸುಳೆ ಮಗನ, ನಾಟಕ ಮಾಡ್ಬೇಡ. ನಡಿ, ನೀನು ಹತ್ಬೇಕು, ನಿಮ್ಮಪ್ಪನು ಹತ್ಬೇಕು. ಏನ್ ಹುಡುಗಾಟ ಎಬ್ಸಿರೇನ? ನಡಿ, ಹೇಳತಿಲ್ಲ ಅಲ್ಲಿ ಸರ್, ನೋಡ್ಕೊಂತೈತಿ ನಿನ್ನ ಮಗನ್ ಅಂತಂದು. ಮತ್ತೇನಾರ ನೀನ್ ನಾಟಕ ಮಾಡ್ದಿ, ಮತ್ತೀಗ ನೋಡ್,